ಸರ್ ಈಗ ನೀವು ವಿ ಆರ್ ಅಲ್ಲಿ ಮಲ್ಟಿ ಆಕ್ಸೆಲ್ ಓಡಿಸೋದ್ರಿಂದ ನಿಮ್ಗೆ ಪರ್ ಕಿಲೋಮೀಟರ್ ಎಷ್ಟು ಸಿಗುತ್ತೆ ಮಲ್ಟಿ ಆಕ್ಸೆಲ್ಗೆ? ಈಗ ನೀವು ಓವರ್ ಆಲ್ ತಿಂಗಳಿಗೆ ಎಷ್ಟು ಹೈಯೆಸ್ಟ್ ಸ್ಯಾಲರಿ ಅಂದ್ರೆ ತಗೋಬಹುದು? ಬ್ಯಾಡ್ಜ್ ಇದ್ರೆ ಮಾತ್ರ ಗಾಡಿ ಓಡಿಸೋಕೆ ಪರ್ಮಿಷನ್, ಇಲ್ಲಾಂದ್ರೆ ಇಲ್ಲ. ನಮ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮಹಾಂತೇಶ್. ಯಾವ ಊರು ಸರ್ ನಿಮ್ದು? ನಮ್ದು ಬೆಳಗಾವಿ. ಬೆಳಗಾವಿ. ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಬಂದು? ಒಂದು 10 ವರ್ಷ ಆಯ್ತು ಸರ್. 10 ವರ್ಷ. ಇಲ್ಲಿ ವಿ ಆರ್ ಎಲ್ ಜಾಯ್ನ್ ಆಗಿ ಸರ್? ವಿಆರ್ಎಲ್ ಜಾಯ್ನ್ ಆಗಿ 10 ವರ್ಷ ಆಯ್ತು. ನೀವು ಸ್ಟಾರ್ಟಿಂಗ್ ಜಾಯ್ನ್ ಆಗಿದೆ ವಿ ಆರ್ ಎಲ್ಗೆ? ಮೊದಲು ಓಡಿಸ್ತಾ ಇದ್ವಿ ಲಾರಿ. ಹಾ. ಕೋಲ್ಹಾಪುರಲ್ಲಿ ಲಾರಿ ಓಡಿಸ್ತಾ ಇದ್ವಿ. ಹಾ. ಯಾವ ರೀತಿ ಸರ್ ನೀವು ಡ್ರೈವಿಂಗ್ ಕಲ್ತಿದ್ದು? ಕ್ಲೀನರ್ ಕೆಲಸದಿಂದ ಲಾರಿ ಓಡಿಸೋಕೆ ಚಾಲು ಮಾಡಿದ್ವಿ. ಹಾ. ಕ್ಲೀನರ್ ಕೆಲಸ ಮಾಡಿ ಲಾರಿ ಓಡಿಸೋಕೆ ಚಾಲು ಮಾಡಿದ್ವಿ. ಅದು ಲಾರಿಲಿ ಎಷ್ಟು ವರ್ಷ ವರ್ಕ್ ಮಾಡಿದ್ರಿ? ಲಾರಿಯಲ್ಲಿ 3 ವರ್ಷ ಸರ್. 3 ವರ್ಷ. ಅದಾದ್ಮೇಲೆ ವಿ ಆರ್ ಎಲ್ ಬಂದ್ರಿ. ವಿಆರ್ಎಲ್ ಬಂದ್ವಿ. ಈಗ ವಿ ಆರ್ ಎಲ್ ಬಂದ್ಮೇಲೆ ಯಾವ್ಯಾವ ರೂಟ್ ಹೋಗಿದ್ದೀರಾ ಸರ್ ನೀವು? ವಿಆರ್ಎಲ್ ಬಂದಲ್ಲಿ ಎಲ್ಲ ಕಡೆ ಹೋಗಿದ್ವಿ ಸರ್. ಎಲ್ಲ ಕಡೆ ಹೋಗಿದ್ದೀರಾ? ಅಹಮದಾಬಾದ್, ರಾಜಸ್ಥಾನ, ಜೋಧ್ಪುರ, ಈ ಕಡೆ ಎಲ್ಲ ಹೋಗಿದ್ದೀರಾ? ಹೈದರಾಬಾದ್, ವೈಜಾಗ್, ಈ ಕಡೆ ಎಲ್ಲ ಓಡಿಸಿದ್ವಿ. ಈಗ ನೀವು ಓಡಿಸ್ತಾ ಇರೋ ಗಾಡಿ ಯಾವ್ದು ಅಣ್ಣ ಇದು? 9600 ವೋಲ್ವೋ ಗಾಡಿ. ವೋಲ್ವೋ ಗಾಡಿ. ಎಷ್ಟು ಮೀಟರ್ ಇದೆ ಅಣ್ಣ ಇದು? 15 ಮೀಟರ್. 15 ಮೀಟರ್. ಮಲ್ಟಿ ಆಕ್ಸೆಲ್ ಗಾಡಿ. ಮಲ್ಟಿ ಎಕ್ಸೆಲ್ ವೋಲ್ವೋ ಗಾಡಿ. ಈಗ ವಿ ಆರ್ ಎಲ್ ಅಲ್ಲಿ ಸರ್ ನಾರ್ಮಲ್ ಬಸ್ ಓಡಿಸೋರಿಗೂ ಮಲ್ಟಿ ಆಕ್ಸೆಲ್ ಓಡಿಸೋರಿಗೆ ಏನ್ ಡಿಫ್ರೆನ್ಸ್ ಇರುತ್ತೆ? ಏನ್ ಡಿಫ್ರೆನ್ಸ್ ಇರೋದಿಲ್ಲ ಸರ್. ಹಾ. ಹೊಸದಾಗಿ ಬಂದವರಿಗೆ ಒಂದ್ ಸ್ವಲ್ಪ ಕಮ್ಮಿ ಇರತ್ತೆ, ಅಷ್ಟೇ. ಈಗ ಮಲ್ಟಿ ಆಕ್ಸೆಲ್ ಓಡಿಸೋರಿಗೆ ವಿ ಆರ್ ಎಲ್ ಅಲ್ಲಿ ಏನ್ ಸ್ಯಾಲರಿ ಬರುತ್ತೆ, ಮತ್ತೆ ನಾರ್ಮಲ್ ಬಸ್ ಓಡಿಸೋರಿಗೆ ಏನ್ ಸ್ಯಾಲರಿ ಬರುತ್ತೆ? ಹಂಗೇನಿರಲ್ಲ ಸರ್. ಕಿಲೋಮೀಟರ್ ಆಗ್ಬೇಕು. ಕಿಲೋಮೀಟರ್ ಆದ್ರೆ ಪೇಮೆಂಟ್ ಬರುತ್ತೆ. ಈಗ ಮಲ್ಟಿ ಆಕ್ಸೆಲ್ಗೂ ನಾರ್ಮಲ್ ಗಾಡಿಗೂ ಸೇಮ್ ಕಿಲೋಮೀಟರ್ ಪ್ಯಾಕ್ ಇರುತ್ತಾ? ಹೌದು ಸರ್. ಸರ್ ಈಗ ನೀವು ವಿ ಆರ್ ಎಲ್ ಅಲ್ಲಿ ಮಲ್ಟಿ ಆಕ್ಸೆಲ್ ಓಡಿಸೋದ್ರಿಂದ ನಿಮ್ಗೆ ಪರ್ ಕಿಲೋಮೀಟರ್ ಎಷ್ಟು ಸಿಗುತ್ತೆ ಮಲ್ಟಿ ಆಕ್ಸೆಲ್ಗೆ? ಪರ್ ಕಿಲೋಮೀಟರ್ ₹1.70 ಸಿಗುತ್ತೆ ಸರ್. ಅವ್ರು ಮತ್ತೆ ನಾನ್ ಆಕ್ಸಿಡೆಂಟ್ ಅದು ಇದು ಹಾಕಿ ಒಂದು ₹2 ಅಷ್ಟು ಕೊಡ್ತಾರೆ. ₹2 ಸಿಗುತ್ತೆ ಮಲ್ಟಿ ಆಕ್ಸೆಲ್ ಅಲ್ಲಿ ಪರ್ ಕಿಲೋಮೀಟರ್. ಹಾ. ಈಗ ನೀವು ಓವರ್ ಆಲ್ ತಿಂಗಳಿಗೆ ಎಷ್ಟು ಹೈಯೆಸ್ಟ್ ಸ್ಯಾಲರಿ ಅಂದ್ರೆ ತಗೋಬಹುದು? 50-55 ಸಾವಿರ. 55 ಸಾವಿರ ಬರುತ್ತೆ. ನೀವು ತಗೊಂಡಿದ್ದೀರಾ 55 ಸಾವಿರ? ತಗೊಂಡಿದ್ದೀನಿ. ಹಾ ಸರ್. ಈಗ ನೀವು ಓಡಿಸ್ತಾ ಇರೋದು ಯಾವ ರೂಟ್ ಸರ್ ಇದೀಗ? ನಾವು ಎಲ್ಲ ರೋಟೇಶನ್ ಸರ್. ರೋಟೇಶನ್ ಇರುತ್ತೆ ಇದು. ಹಾ. ಮುಂಬೈಯಿಂದ ಮಂಗಳೂರು, ಮಂಗಳೂರಿಂದ ಮೈಸೂರು, ಹೈದರಾಬಾದ್, ಬೆಂಗಳೂರು, ಹಿಂಗ್ ರೋಟೇಶನ್ ಇರುತ್ತೆ. ಒಂದೇ ಲೈನ್ ಫಿಕ್ಸ್ ಇರೋದಿಲ್ಲ. ಫಿಕ್ಸ್ ಇರೋದಿಲ್ಲ. ಈಗ ಯಾವ ರೂಟ್ ಹೋಗಿದ್ರಿ ಸರ್? ಈಗ ಹೈದರಾಬಾದ್ ಇಂದ ಬಂದ್ವಿ ಸರ್. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ಬಸ್ಗಳು ಫೈರ್ ಇನ್ಸಿಡೆಂಟ್ ಆಗಿರೋದ್ರಿಂದ ವಿ ಆರ್ ಎಲ್ ಬಸ್ ನಲ್ಲಿ ಯಾವ ರೀತಿ ಸೇಫ್ಟಿಯಿಂದ ಓಡಿಸ್ತೀರಿ ಸರ್ ಗಾಡಿ? ಸೇಫ್ಟಿ ಅಂದ್ರೆ ಸರ್ ನಾವೆಲ್ಲ ಚೆಕ್ ಮಾಡಿಸೇ ಬಿಡ್ತಾರೆ ಅಲ್ಲಿ ಕಂಪ್ನಿ ಒಳಗಡೆ. ಹಾ. ಅಲ್ಲಿ ನಮ್ ಕಂಪ್ನಿ ಒಳಗೆ ಎಲ್ಲ ವಾಶ್ ಮಾಡ್ತಾರೆ. ಆಮೇಲೆ ಎಮರ್ಜೆನ್ಸಿ ಡೋರ್ ಚೆಕ್ ಮಾಡ್ತಾರೆ, ಓಪನ್ ಆಗತ್ತಾ ಇಲ್ಲ, ಫೈರ್ ಎಕ್ಸಿಸ್ಟ್ ಇದೆ ಅಲ್ಲ, ಅದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಹ್ಯಾಮರ್ಗಳು, ಪ್ರತಿ ಸೀಟಿಗೆ ಹ್ಯಾಮರ್ ಇರುತ್ತೆ, ಎಲ್ಲ ಚೆಕ್ ಮಾಡಿ ಗಾಡಿ ಬಿಡ್ತಾರೆ ಹೊರಗಡೆ. ಹಂಗೆ ಬಿಡಲ್ಲ. ಅದಕ್ಕೋಸ್ಕರನೇ 2 ಜನರು ಇಟ್ಟಿದ್ದಾರೆ ಅಲ್ಲಿ. ಪ್ರತಿ ಟ್ರಿಪ್ ಅಲ್ಲೂ ಚೆಕ್ ಮಾಡ್ತೀರಾ? ಪ್ರತಿ ಟ್ರಿಪ್ ಅಲ್ಲೇ ಚೆಕ್ ಮಾಡ್ತಾರೆ. ಸರ್ ನೀವು ರಸ್ತೆನಲ್ಲಿ ಯಾವ ರೀತಿ ಸೇಫ್ಟಿಯಿಂದ ಗಾಡಿನ ಓಡಿಸ್ತೀರಾ? ಸೇಫ್ಟಿ ಅಂದ್ರೆ ಸರ್ ನಮ್ ಸೇಫ್ಟಿಗೋಸ್ಕರನೇ ಕ್ಯಾಮ್ರಾ ಇರೋದು ಸರ್. ಅಲ್ಲಿ ಮುಂದ್ಗಡೆ ಒಂದ್ ಕ್ಯಾಮ್ರಾ ಇದೆ, ಇಲ್ಲೊಂದ್ ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾ ನೋಡೋಕೆ ಲೈವ್ ಕ್ಯಾಮ್ರಾ ಇರುತ್ತೆ ಸರ್. ಕಂಪ್ನಿಯವರೇ ನೋಡ್ತಾರೆ ಅದನ್ನ. ನಾವೇನ್ರ ನಿದ್ದೆ ಮಾಡ್ತಾ ಇದೀವಿ, ನಿದ್ದೆ ಬರ್ತಾ ಇದೆ ಅಂದ್ರೆ ಅದು ಅಲರ್ಟ್ ಮಾಡುತ್ತೆ. ಆಮೇಲೆ ನಮ್ ಕಂಪ್ನಿಯವರು ಫೋನ್ ಮಾಡ್ತಾರೆ. ಸೈರನ್ ಬರುತ್ತಾ? ಹಾ, ಸೈರನ್ ಬರುತ್ತೆ ಸರ್. ಸೈರನ್ ಬರುತ್ತೆ. ರೈಟ್ ಹೋದ್ರೆ ಅದು ಹೇಳತ್ತೆ, ಲೆಫ್ಟ್ ಇಟ್ಕೊಳ್ಳಿ ಅಂತ. ಸೀಟ್ ಫೋನ್ ದಾಗ ಮಾತಾಡಕತ್ರು ಅದನ್ನು ಹೇಳತ್ತೆ ಸರ್. ಫೋನ್ ಅಲ್ಲಿ ಮಾತಾಡ್ಬೇಡಿ ಅಂತ. ಆಮೇಲೆ ಟೈರ್ಡ್ ಆದ್ರೆ, ನಿದ್ದೆ ಜಾಸ್ತಿ ಓವರ್ ಡ್ರೈವ್ ಮಾಡ್ತೀವಲ್ಲ, ಅದನ್ನು ಹೇಳತ್ತೆ ಅದು. ಆಮೇಲೆ ನಮ್ ಕಂಪ್ನಿಯವರು ಫೋನ್ ಮಾಡ್ತಾರೆ, ನಿದ್ದೆ ಬರ್ತಾ ಇದೆ ಸರ್, ನೀವು ಸೈಡ್ಗೆ ಹಾಕಿ ಮುಖ ಇಕ್ಕ ತಳ್ಕೊಳ್ಳಿ, ಇಲ್ಲಾಂದ್ರೆ ಬೇರೆ ಡ್ರೈವರ್ ಕೂಡ್ಸಿ ಅಂತ ಹೇಳ್ತಾರೆ. ನೀವು ಸಿಂಗಲ್ ಡ್ರೈವರ್ ಇರ್ತೀರಾ ಡಬಲ್? ಡಬಲ್. ಎಲ್ಲ ಗಾಡಿಗೂ ಡಬಲ್ ಡ್ರೈವರ್. ಎಲ್ಲ ಗಾಡಿಗೂ ಸಿಂಗಲ್ ಡ್ರೈವರ್ ಯಾವ್ದು ಗಾಡಿಗೆ ಇರಲ್ಲ. 400 ಕಿಲೋಮೀಟರ್ ಹೋದ್ರು ಅದಕ್ಕೆ ಡಬಲ್ ಡ್ರೈವರ್. ಈಗ ಡಬಲ್ ಡ್ರೈವರ್ ಇದ್ರು ಕೂಡ ನಿಮ್ಗೆ ₹1.70 ಬರುತ್ತೆ. ಸಿಂಗಲ್ ಓಡಿಸಿದ್ರೆ? ಸಿಂಗಲ್ ಓಡಿಸಿದ್ರು ಅಷ್ಟೇ, ಡಬಲ್ ಓಡಿಸಿದ್ರು ಅಷ್ಟೇ. ಯಾವ ಗಾಡಿಗೂ ಇರಲ್ಲ ಸಿಂಗಲ್. ಎಲ್ಲ ಗಾಡಿಗೆ ಡಬಲ್ ಡ್ರೈವರ್. 2 ಡ್ರೈವರ್ ಇರ್ಲೇಬೇಕು, ಇಲ್ಲಾಂದ್ರೆ ಗಾಡಿ ಬಿಡಲ್ಲ. ಗೇಟ್ ಹೊಡಗರೆ ಬಿಡಲ್ಲ ಗಾಡಿ. ವಿ ಆರ್ ಎಲ್ ಅಲ್ಲಿ ಈಗ ನಾರ್ಮಲ್ ಬಸ್ ಓಡಿಸ್ತಾ ಇರ್ತಾರೆ, ಅವ್ರಿಗೆ ವೋಲ್ವೋ ಬಸ್ ಕೊಡ್ಬೇಕು ಅಂದ್ರೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮೇಲೆ ಕೊಡ್ತಾರ, ಹೇಗೆ ಸರ್ ಅದು ಟ್ರೈನಿಂಗ್ ಇರುತ್ತೆ ಸರ್. 5 ದಿನ ಟ್ರೈನಿಂಗ್ ಇರುತ್ತೆ ವೋಲ್ವೋ ಅಲ್ಲಿ. ಹೊಸಕೋಟೆಯಲ್ಲಿ ಟ್ರೈನಿಂಗ್ ಇರುತ್ತೆ.
ಟ್ರೈನಿಂಗ್ ಆಮೇಲೆ ಅವ್ರದ್ದೊಂದು ಬ್ಯಾಡ್ಜ್ ಇರುತ್ತೆ. ಬ್ಯಾಡ್ಜ್ ನಂಬರ್ ಕೊಡ್ತಾರೆ ಅವ್ರು. ಬ್ಯಾಡ್ಜ್ ಇದ್ರೆ ಮಾತ್ರ ಗಾಡಿ ಓಡಿಸೋಕ್ ಪರ್ಮಿಷನ್, ಇಲ್ಲಾಂದ್ರೆ ಇಲ್ಲ ನಮ್ಮ ಕಂಪ್ನಿಯಲ್ಲಿ. ಹ್ಮ್ ಇಲ್ಲಾಂದ್ರೆ ಗಾಡಿ ಓಡಿಸೋಕ್ ಬಿಡಲ್ಲ. ಇದು ಓಲೋ ಗಾಡಿ. ವೋಲ್ವೋ ಗಾಡಿ ಅದು ಬ್ಯಾಡ್ಜ್ ಇರ್ಲೇಬೇಕು Volvo. ಬ್ಯಾಡ್ಜ್ ಇರ್ಲೇಬೇಕು. ಈಗ ನಾರ್ಮಲ್ ಬಸ್ ಓಡಿಸೋರು ವೋಲ್ವೋ ಬಸ್ ಓಡಿಸೋ ಆಗಿಲ್ಲ. ಇಲ್ಲ ಟ್ರೈನಿಂಗ್ ಆದ್ಮೇಲೆ ಓಡಿಸ್ಬೇಕು, ಹ್ಮ್. ಇಲ್ಲಾಂದ್ರೆ ಇಲ್ಲ. ಎಷ್ಟು ದಿನ ಇರುತ್ತೆ ಸರ್ ಟ್ರೈನಿಂಗ್? 5 ದಿನ ಟ್ರೈನಿಂಗ್ ಇರುತ್ತೆ ಸರ್. 5 ದಿನ. ನಾರ್ಮಲ್ ಮೊದಲು 9 hour ಎಲ್ಲ 5 ದಿನ ಇರುತ್ತೆ. ಆಮೇಲೆ ಇದು ಐ ಶಿಫ್ಟ್ ಅದು 2 ದಿನ ಇರುತ್ತೆ. ಇದು ಐ ಶಿಫ್ಟ್ 2 ದಿನ ಟ್ರೈನಿಂಗ್. 2 ದಿನ ಟ್ರೈನಿಂಗ್. 2 ದಿನ ಟ್ರೈನಿಂಗ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಸರ್? ಏನ್ ಇದನ್ನೇ ಅವ್ರಿಗೆ ಇಂಗ್ಲಿಷ್ ಓದಕ್ ಬರ್ಬೇಕು. ಹ್ಮ್ 10ನಂತೆ ಪಾಸ್ ಬೇಕು. ಇಂಗ್ಲಿಷ್ ಓದಕ್ ಬರ್ಬೇಕು ಕಂಪಲ್ಸರಿ. ಎಲ್ಲ ಮೆಸೇಜ್ ಬರತ್ತಲ್ಲ, ಏನಾರ ಫಾಲ್ಟ್ ಆದ್ರೆ ಹಿಂದ್ಗಡೆ ಮೆಸೇಜ್ ಬರುತ್ತೆ. ಇಂಗ್ಲಿಷ್ ಓದಕ್ ಬರ್ಬೇಕು ಕಂಪಲ್ಸರಿ. ಹ್ಮ್ ಅದನ್ನ ಹೇಳ್ಕೊಡ್ತಾರೆ 2 ದಿನ. ಇದು ಗೇರ್ ಸಿಸ್ಟಮ್ ಯಾವ ರೀತಿ ಸರ್ ಈ ಗಾಡಿನಲ್ಲಿ? ಗೇರ್ ಸಿಸ್ಟಮ್ ಇದು ಆಟೋಮೆಟಿಕ್ ಸರ್. ಆಟೋಮ್ಯಾಟಿಕ್. ಆಟೋಮೆಟಿಕ್. ಕ್ಲಚ್ ಏನ್ ಬರೋದಿಲ್ಲ. ಕ್ಲಚ್ ಬರೋದಿಲ್ಲ. ಬ್ರೇಕ್ ಎಕ್ಸಲೇಟರ್ 2. ಹಾ ಈ ಗಾಡಿ ಟಾಪ್ ಸ್ಪೀಡ್ ಹೋದ್ರೆ ಎಷ್ಟು ಸ್ಪೀಡ್ ಹೋಗ್ಬೋದು ಸರ್? 100 ಸ್ಪೀಡ್. 100 ಹೋಗುತ್ತೆ. 100 ಲಾಕ್ ಇರುತ್ತೆ ಸರ್. 100 ಮೇಲೆ ಹೋಗಲ್ಲ. ಇಲ್ಲ, ನಮ್ ಕಂಪ್ನಿಯಲ್ಲಿ 100 ಲಾಕ್. ಈ ಗಾಡಿ ಮಾತ್ರ. ಬೇರೆ ಗಾಡಿ ಆದ್ರೆ ಸರ್? ಬೇರೆ ಗಾಡಿನೂ ಅಷ್ಟೇ 100 ಲಾಕ್ ಇದಾವೆ ಸರ್ ಎಲ್ಲ.